ಜಮೀನು ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯೇ ನಡೆದಿದೆ. ಜಮೀನಿನಲ್ಲೇ ಪರಸ್ಪರ ಬಡಿದಾಡಿಕೊಂಡಂತ ಎರಡು ಕುಟುಂಬಗಳು ಆನೇಕಲ್ನ ಜುಗಣಿ ಬಳಿ ಇರುವಂತ ಮಹಂತ ಲಿಂಗಾಪುರ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಜಮೀನು ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಎರಡು ಗುಂಪುಗಳ ನಡುವೆ ನಡೆದಿರುವಂತ ಮಾರಾಮಾರಿ ಆನೇಕಲ್ನ ಜುಗಣಿ ಬಳಿ ಇರುವಂತ ಮಹಂತ ಲಿಂಗಾಪುರ ಗ್ರಾಮದಲ್ಲಿ ನಡೆದಿರುವಂತ ಹೊಡಿ ಬಡಿ ಗಲಾಟೆ. ಮುತ್ತರಾಯಪ್ಪ ಕುಟುಂಬಕ್ಕೆ ಪೂರ್ವಜರಿಂದ ಬಂದಂತ ಜಮೀನಿದು. ಸರ್ವೆ ನಂಬರ್ 48ರಲ್ಲಿ ಇರುವಂತಹ ಜಮೀನು ವಿಚಾರಕ್ಕೆ ಹೊಡಿ ಬಡಿ ಆಗಿದೆ. ದಾಖಲಾತಿ ಸೃಷ್ಟಿಸಿದಂತ ಆರೋಪ ಇದೆ. ಮುನಿರಾಜು ಎಂಬುವರು ಅಕ್ರಮವಾಗಿ ಅಥವಾ ನಕಲಿ ದಾಖಲಾತಿ ಸೃಷ್ಟಿ ಮಾಡಿದ್ದಾರಂತೆ. ಹಿರಿಯರ ಸಮಾಧಿ ಧ್ವಂಸಗೈದು ಅಕ್ರಮವಾಗಿ ಜಮೀನಿಗೆ ನುಗ್ಗಿದಂತ ಆರೋಪವೂ ಇದೆ. ಮುನಿರಾಜು ಕುಟುಂಬಸ್ಥರ ವಿರುದ್ಧ ಮುತ್ತರಾಯಪ್ಪ ಕುಟುಂಬಸ್ಥರು ಈ ರೀತಿ ಕಿಡಿಕಾರಿದ್ದಾರೆ. ಹೊಡಿಬಡಿ ಗಲಾಟೆಯ ದೃಶ್ಯಗಳನ್ನು ನೀವು ಗಮನಿಸುತ್ತಿದ್ದೀರಿ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನು ಇಲ್ಲಿ ಜಮೀನು ತೊಗೊಂಡಪ್ಪ ಬೇರೆ ಕಡೆಯಿಂದ. ಯಾರ ಕಡೆಯಿಂದ ತೊಗೊಂಡ್ರಿ ಸರ್? ನಾನು ಎಂಕೇಶು ಅಂತ ಕೆಂಪಣ್ಣ ಅಂತ ತೊಗೊಂಡಿದ್ದೀನಿ. ಅವರು 30 ವರ್ಷದಿಂದ ಇಲ್ಲಿ ಆರಂಭ ಮಾಡೋರು, ನಾವು ಕಣ್ಣಾಗಿ ನೋಡಿದ್ವಿ. ಇವಾಗ ಬಂದ್ಬಿಟ್ಟು ನಮ್ಮದು ಅಂತ ಅವ್ರು. ಆಮೇಲೆ ಮುತ್ತರಾಯಪ್ಪ ಅನ್ನೋರು ನಮ್ಮದು ಅಂತ ಬಂದಿದ್ದಾರೆ. ನಮ್ಮದು ಅಂತ ನಾವು ಅಂತ ಇದ್ದೀವಿ. ದುಂಡಾವತ್ತು ನಾವು ಇಷ್ಟು ಜನ ಕರ್ಕೊಂಬಂದು ನಾನು ಹೊಡೆದಿದ್ದಾರೆ. ಎಷ್ಟು ಎಕರೆ ಬೈ ಮಾಡಿದ್ರಿ ಸರ್? ಎಷ್ಟು ಲಕ್ಷ ಕೊಟ್ಟಿದ್ರಿ? ಯಾರು ಕೊಟ್ಟಿದ್ರಿ? 1.5 ಕೋಟಿ ಕೊಟ್ಟಿದ್ದೀನಿ ಸರ್. ನಾನು 2 ಎಕರೆಗೆ 1.5 ಕೋಟಿ ಕೊಟ್ಟಿದ್ದೀನಿ. ವೆಂಕಟೇಶ್ವರ ಅನ್ನೋದು ಕೆಂಪಣ್ಣ. ಈಗ ಖಾತೆ ಪಾಣಿ ಎಲ್ಲ ಯಾರ ಹೆಸರಲ್ಲಿದೆ ಸರ್? ಕೆಂಪಣ್ಣ ಹೆಸರಲ್ಲಿ, ವೆಂಕಟೇಶ್ವರ ಹೆಸರಲ್ಲಿ, ಅವ್ರ ತಂದೆ ಮಕ್ಕಳ ಹೆಸರಲ್ಲಿದೆ. ಹಾಂ, ಇಲ್ಲ ಸರ್, ಪಬ್ಲಿಕ್ ಎಲ್ಲ ನೋಡಿದರೆ, ಪ್ರಪಂಚನೇ ನೋಡಿದೆ. ಅವರೇ ಪಾಪ ಮಾಡ್ತಾಯಿದ್ದರು. ನಾನು ಬಂದು ಕೊಂಡ್ಕೊಂಡು ಈಗ ನಾನೇನು ಮಾಡಿದ ಅವ್ರನ್ನ ಇಲ್ಲ, ನಾನು ಬರಲಿಲ್ಲ. ಅವರೇ ಬಂದು ನೈಟು ಶೆಡ್ ಹಾಕಿದ್ರು. ಆ ಶೆಡ್ನ ಹಾಕಿದ್ವಿ. ಆಗಲೇ ನಮಗೆ 59ನೇ ಇಸ್ವಿಯಲ್ಲಿ ಗ್ರ್ಯಾಂಟ್ ಆಗಿರೋದು. ಇಲ್ಲಿ ಗದ್ದೆ 1 ಎಕರೆ ಗದ್ದೆ ಅಂತ ಮೆನ್ಷನ್ ಆಗಲ್ಲ. ಇದು ಜೋಡಿದಾರ್ ಇನಾಮತಿ ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಮತ್ತು ಹೊಲ ಸೇರಿ 4 ಎಕರೆ ಗ್ರ್ಯಾಂಟ್ ಆಗಿರುತ್ತೆ ನಮ್ಮ ತಾತಗೆ. ನಮ್ಮ ತಾತನ ಆಸ್ತಿಯಲ್ಲಿ ನಾವು ಇದ್ದೀರೀಗ. ನಾವು ಮೊನ್ನೆ ಬೇರೆ ಕಡೆ ಹೋಗಿರ್ಬೇಕಾದ್ರೆ ಆಂಧ್ರದಲ್ಲಿದ್ದೆ, ನಾನು ನೋಡ್ಕೊಂಡಿಲ್ಲ. ಇಲ್ಲಿ ಶೆಡ್ ಹಾಕಿರೋಂಥ ಶೆಡ್ನ ಪಕ್ಕದಲ್ಲಿರೋಂಥವ್ರು ಯಾರೋ ಅದರ್ ಪಾರ್ಟಿ, ನಮಗೆ ಗೊತ್ತಿಲ್ಲ. ಅವರು ಮುನ್ರಾಜಪ್ಪ ಅನ್ನೋರಿಗೆ ನಾವು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಅಂತ ಬೇರೆಯವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆದರೆ ಆತನ ಬಂದು ನಮ್ಮದು ನೇರವಾಗಿ ಶೆಡ್ಡು ನಾವು ಇಲ್ದಿದ್ದ ಟೈಮಲ್ಲಿ ಬೆಳಗಿನ ಜಾವ 9:10 ಒಳಗಡೆ ಶೆಡ್ ಕಿತ್ತಾಕಿದ್ದಾರೆ. ಶೆಡ್ ಕಿತ್ತಾಕಿ ಸಮಾಧಿ ಡ್ಯಾಮೇಜ್ ಮಾಡಿದ್ದಾರೆ. ಶೆಡ್ಡೆಲ್ಲ ಕಿತ್ತಿ ಈ ಸೈಡಲ್ಲಿ ಎಲ್ಲ ಆಂಗಲ್ಗಳು ಇವು ಎಲ್ಲ ಈ ಕಡೆ ಹಾಕಿದ್ದಾರೆ. ಅವರು ಮತ್ತು ರೌಡಿಗಳು ಆವತ್ತಿನ ದಿನ ಸುಮಾರು ಜನ ಕರ್ಕೊಂಡು ಅವ್ರ ಮಕ್ಕಳು ಮತ್ತು ಅವರು ಈಗ FIR ಏನಾಗಿದೆ 7 ಜನ. ಆ 7 ಜನ ಜೊತೆಯಲ್ಲಿ ಅವ್ರ ಗ್ರಾಮಸ್ಥರು ಇನ್ನೂ ಮತ್ತಿತರನ್ನ ಕರ್ಕೊಂಬಂದು ಆವತ್ತು ಧ್ವಂಸ ಮಾಡಿದ್ದಾರೆ. ಏನೋ ಶೆಡ್ ಕಿತ್ತಾಕಿ ಸಮಾಧಿ ಡ್ಯಾಮೇಜ್ ಮಾಡಿ. ನಾವು ಬೇರೆ ಕಡೆಯಿಂದ ಆಮೇಲೆ ಫೋನ್ ಮಾಡಿಸ್ಮೇಲೆ ಅಷ್ಟಿಗೆ ಸ್ಟಾಪ್ ಮಾಡು, ಬೇರೆ ನಾವು ದೂರ ಇದ್ದೀರಿ, ಈ ವಿಚಾರ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದಾಗ ನಿಲ್ಲಿಸಿದ್ದಾರೆ. ಇಷ್ಟೆಲ್ಲ ಆಗಿ
ಇವತ್ತಿನ ದಿನ ನಾವು FIR ಮಾಡಿಸಿ ಎಲ್ಲ ಆಗಿ ಸ್ಟೇಷನ್ ವಿಚಾರದಲ್ಲೆಲ್ಲ ಮುಗಿಸ್ಕೊಂಡು ಈಗಾಗಲೇ ನಮ್ಮ ಜಾಗ ನಾವು ತೊಗೊಳ್ಳೋದಕ್ಕೆ ಅವ್ರು ಪರ್ಮಿಷನ್ ಕೇಳಿದ್ರಿ. ಈಗಾಗಲೇ ನಮಗೆ 59ನೇ ಇಸ್ಪಿಯಲ್ಲಿ ಗ್ರ್ಯಾಂಟ್ ಆಗಿರೋದು. ಇಲ್ಲಿ ಗದ್ದೆ 1 ಎಕರೆ ಗದ್ದೆ ಅಂತ ಮೆನ್ಷನ್ ಆಗಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ. ಈ ಮುನಿರಾಯಪ್ಪ ಜೊತೆಗೆ ಈಗ ಅವ್ರು ಹೇಳ್ತಿರುವಂತ ಜಮೀನ್ ತಾತಂದು ಅಂತ ಹೇಳ್ತಾ ಇರುವಂತ ವ್ಯಕ್ತಿ, ಇವರಿಗೂ ಏನ್ ಸಂಬಂಧ, ಏನ್ ಗಲಾಟೆ, ಏನ್ ಗೊಂದಲ ಇದು ಅಂತ? ಸೌಖ್ಯ, ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮಹಂತ ಲಿಂಗಾಪುರ ಗ್ರಾಮದಲ್ಲಿ ಮುತ್ತರಾಯಪ್ಪ ಹಾಗೂ ಮುನಿರಾಜು ಎಂಬುವರ 2 ಕುಟುಂಬಗಳು ಈಗ ಪರಸ್ಪರ ಮಾರಾಮಾರಿ ಮಾಡಿಕೊಂಡಿರುವಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು. ಮುತ್ತರಾಯಪ್ಪ ಅವರು ನಮ್ಮ ಕುಟುಂಬಕ್ಕೆ ಪೂರ್ವಜರಿಂದ ಬಂದಿರುವಂತಹ ಒಂದು ಜಮೀನು ಇದಾಗಿದೆ. ಈ ಒಂದು ಜಮೀನಿಗೆ ಮುನಿರಾಜು ಎಂಬುವರು ಅಕ್ರಮವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಬರ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಬಂದು ಜಮೀನಲ್ಲಿದ್ದಂತಹ ಒಂದು ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ ಅಂತೇಳಿ ಈಗ ಮುತ್ತರಾಯಪ್ಪ ಅವರು ಕೂಡ ಆರೋಪವನ್ನು ಮಾಡ್ತಿರುವಂತದ್ದು. ಇದರ ನಡುವೆ ಮುನಿರಾಜು ಅವರು ನಾವು ಬೇರೊಬ್ಬರಿಂದ ಈ ಒಂದು ಜಾಗವನ್ನ ಖರೀದಿ ಮಾಡಿದ್ದೇವೆ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಮುನಿರಾಜು ಅವರು ಹೇಳ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ಜಮೀನಿನ ವಿಚಾರವಾಗಿ ಇವರು ಒಂದು ಗುಂಪು ಘರ್ಷಣೆಯನ್ನ ಮಾಡಿಕೊಂಡಿದ್ದು ನಿಜಕ್ಕೂ ಒಂದ್ ರೀತಿ ಖಂಡನೀಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಜಮೀನು ವಿಚಾರ ಯಾವುದೇ ಇದ್ರು ಕೂಡ ಕೋರ್ಟ್ ನಲ್ಲಿ ಹೋಗಿ ಲೀಗಲ್ ಆಗಿ ಅವರು ಮುಂದಕ್ಕೆ ಹೋಗ್ಬೋದಿತ್ತು. ಆದ್ರೆ ಇವತ್ತು ಒಬ್ಬರನ್ನೊಬ್ರು ಬಡ್ದಾಡ್ಕೊಂಡು ಕಲ್ಲುಗಳನ್ನ ಕೈಯಲ್ಲಿ ಹಿಡ್ಕೊಂಡು ದೊಡ್ಡ ಮಟ್ಟದ ಒಂದು ಗಲಾಟೆಯನ್ನೇ ಮಾಡ್ಕೊಂಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.